Hello children, welcome back. As you all know, the well-known proverb, health is wealth, which is known as Arogyave Bhagya in Kannada. Let's begin with the new chapter, Arogya. Children, open your Kannada textbook, page number 18, lesson number 4, Arogya. It means health. This is the mind map for this lesson, Arogya. Arogya is the main topic. Today we are going to discuss about these topics. Arogya. Arogya means health. Kolaki means dirty. Kai and kalu, leg. Tole wash. Ujju brush. Alasya hangover. Jwara fever. Vaidyaru doctor. Ketta vasane bad smell. Krimi kita insect. Aushadhi medicine. Tappina arivu awareness of mistake. Sahapati classmate. Snehitaru friends. In this picture, Ramya is sitting. She is throwing the books here and there. See her face, then her hair also see. So she is a dirty girl. Mother is telling her to arrange the books properly, but she is not ready to listen her mother words. Children, now I am going to explain first paragraph. ರಮ್ಯಾ ಓದಿನಲ್ಲಿ ತುಂಬ ಜಾಣೆ, ಅಂದರೆ ಅವಳು ಓದು ಬರಹದಲ್ಲಿ ತುಂಬ ಬುದ್ಧಿವಂತಳಾಗಿದ್ಲು. ಬುದ್ಧಿವಂತ ಅಂತ ನಾನು ಹೇಳ್ತಿದ್ದೀನಿ, ಅದರ ಅರ್ಥ ಅಲ್ಲಿ ಜಾಣೆ ಅಂತ ಇದೆ. ಜಾಣೆ ಮೀನ್ಸ್ ವಿಸ್ಡಮ್, ಕ್ಲವರ್ ಅಂತ ಹೇಳ್ಬೋದು. ರಮ್ಯಾ ಈಸ್ ವೆರಿ ಸ್ಕಿಲ್ಡ್ ಇನ್ ಸ್ಟಡೀಸ್. ಆದರೆ ಕೊಳಕಿ, ಕೊಳಕಿ ಇಟ್ ಮೀನ್ಸ್ ಡರ್ಟಿ ಗರ್ಲ್. ಬಟ್ ಡರ್ಟಿ, ಇದರಿಂದ ಇವಳ ಜೊತೆ ಯಾರೂ ಸೇರುತ್ತಿರಲಿಲ್ಲ. ಅವಳು ಓದೋದ್ರಲ್ಲಿ ಮಾತ್ರ ಜಾಣೆ ಆಗಿದ್ಲು, ಬಟ್ ಆದರೂ ನೀಟ್ನೆಸ್ ಅನ್ನೋದು ಅವಳ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಅವಳ ಹತ್ರ ಯಾರೂ ಸೇರ್ತಾ ಇರಲಿಲ್ಲ. ಸೊ ನನ್ ಆಫ್ ದ್ಯಾಮ್ ಯೂಸ್ ಟು ಜಾಯಿನ್ ಅರ್. ಮನೆಯಲ್ಲಿ ಅಮ್ಮ ಅವಳಿಗೆ ಯಾವಾಗಲೂ ಹೇಳ್ತಿರ್ತಾರೆ ಏನಂತ, ರಮ್ಯಾ ಓದಿದ ಮೇಲೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿಡಬೇಕು. ನೀನು ಓದಿದ್ದಾದಮೇಲೆ ಅಥವಾ ಬರೆದಿದ್ದಾದಮೇಲೆ ನಿನ್ನ ಬುಕ್ಸ್ ಎಲ್ಲ ಒಂದು ಕಡೆಗೆ ಸರಿಯಾಗಿ ಇಟ್ಕೋಬೇಕು. ಪುಸ್ತಕ ಅಂದರೆ ಏನರ್ಥ? ಬುಕ್. ಸರಿಯಾಗಿ ಅಂದರೆ ನೀಟಾಗಿ ಇಡಬೇಕು. ಜೋಡಿಸಿ ಇಟ್ ಮೀನ್ಸ್ ಅರೇಂಜ್. ಓದಿದ್ದಾದಮೇಲೆ ನಿನ್ನ ಪುಸ್ತಕಗಳನ್ನು ಒಂದು ಕಡೆ ನೀಟಾಗಿ ಅರೇಂಜ್ ಮಾಡು ಅಂತ ಹೇಳ್ತಿದ್ರು. ಮದರ್ ಟೋಲ್ಡ್ ರಮ್ಯಾ ಆಫ್ಟರ್ ರೀಡಿಂಗ್ ದ ಬುಕ್ಸ್ ಶುಡ್ ಬಿ ಅರೇಂಜ್ ಪ್ರಾಪರ್ಲಿ. ಆಟ ಆಡಿದ ಮೇಲೆ ಕೈಕಾಲು ತೊಳೆಯಬೇಕು. ನೀನು ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರ್ತೀಯ, ಬಂದಾದಮೇಲೆ ನೀನು ಕೈಕಾಲುಗಳನ್ನು ತೊಳೆಯಬೇಕು. ಕೈ ಅಂದರೆ ಹ್ಯಾಂಡ್, ಕಾಲು ಅಂದರೆ ಲೆಗ್. ತೊಳೆಯಬೇಕು ಅಂದರೆ ವಾಶ್, ಅಂದರೆ ನೀನು ಹೊರಗಡೆ ಹೋಗಿ ಬಂದಮೇಲೆ ಕೈಕಾಲುಗಳನ್ನು ತೊಳಿಬೇಕು. ಆಫ್ಟರ್ ಪ್ಲೇಯಿಂಗ್ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಅಂತ ಅವರಮ್ಮ ಹೇಳ್ತಿದ್ರು. ಬಟ್ ಅವಳು ಕೇಳಿಸ್ಕೊತಾನೆ ಇರಲಿಲ್ಲ. ಅನಂತರ ಮತ್ತೆ ಏನು ಹೇಳ್ತಿದ್ರು, ಊಟ ತಿಂಡಿಗೆ ಮೊದಲು ಸಾಬೂನಿನಿಂದ ಕೈ ತೊಳೆಯಬೇಕು. ನೀನು ಊಟಕ್ಕೆ ಮೊದಲು ಅಥವಾ ಏನಾದರೂ ತಿಂಡಿ ತಿನ್ನೋದಕ್ಕೆ ಮೊದಲು ನೀನೇನು ಮಾಡಬೇಕು, ಸಾಬೂನಿನಿಂದ. ಸಾಬೂನು ಅಂದರೆ ಸೋಪಿಂದ ನೀನು ಕೈಗಳನ್ನು ತೊಳೆಯಬೇಕು. ತೊಳೆಯಬೇಕು ಅಂದರೆ ವಾಶ್ ಮಾಡಬೇಕು. ಬಿಫೋರ್ ಮೀಲ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್ ಅಂತ ಹೇಳ್ತಿದ್ರು. ಜೊತೆಗೆ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಹಲ್ಲು ಉಜ್ಜಬೇಕು. ಬೆಳಗ್ಗೆ ಮೀನ್ಸ್ ಮಾರ್ನಿಂಗ್, ರಾತ್ರಿ ಮೀನ್ಸ್ ನೈಟು. ಬೆಳಗ್ಗೆ ಎದ್ದ ಮೇಲೆ ಮತ್ತು ರಾತ್ರಿ ಮಲಗೋದಕ್ಕೂ ಮೊದಲು ನೀನು ಹಲ್ಲನ್ನು ಉಜ್ಜಬೇಕು. ಹಲ್ಲು ಅಂದರೆ ಟೀತ್, ಅದನ್ನು ಉಜ್ಜಬೇಕು ಅಂದರೆ ಬ್ರಷ್ ಮಾಡಬೇಕು. ಹೀಗೆಲ್ಲ ಹೇಳ್ತಾ ಇದ್ರು. ಅವಳ ಸ್ವಚ್ಛತೆ ಬಗ್ಗೆ ಯಾವಾಗಲೂ ಅವರಮ್ಮ ಹೇಳ್ತಾ ಇದ್ರು. In the morning and at night
Before going to bed, brush your teeth. Her mother used to ಟೆಲ್ ದಿಸ್. ಅವ್ರಮ್ಮ ಯಾವಾಗಲೂ ಈ ರೀತಿ ಹೇಳ್ತಾ ಇದ್ಲು, ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ಮಲಗೋದಕ್ಕೆ ಮೊದಲೇ ಬ್ರಷ್ ಮಾಡು ಅಂತ. ರಮ್ಯಾ ಅಮ್ಮನ ಮಾತು ಕೇಳುತ್ತಿರಲಿಲ್ಲ. ಅವಳು ಯಾವಾಗಲೂ ಅವ್ರ ಅಮ್ಮನ ಮಾತನ್ನು ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ, ಕೇಳಿಸ್ಕೊತಾನೂ ಇರಲಿಲ್ಲ. ರಮ್ಯಾ ಡಿಡ್ ನಾಟ್ ಲಿಸನ್ ಟು ಅ ಮದರ್. ಆಯಿತು ಆಯಿತು ಎಂದು ಹೇಳಿ ಆಲಸ್ಯವಾಗಿರ್ತಿದ್ಲು. ಅಂದರೆ ಆಯಿತು ಆಯಿತು ಅಂತ ತಲೆಯನ್ನು ಹಳ್ಳಾಡಿಸ್ಬಿಟ್ಟು ಓಕೆ ಓಕೆ ಅಂತ ಹೇಳ್ತಾ ಇದ್ಲು. ಆಲಸ್ಯ ಅಂದರೆ ಹ್ಯಾಂಗ್ ಓವರ್ ಅಥವಾ ಅಡಲ್ನೆಸ್. ತಕ್ಷಣಕ್ಕೆ ಅವ್ರ ಅಮ್ಮನ ಮುಂದೆ ತಲೆ ಆಡಿಸೋದು, ಆಯಿತು ಬಿಡಮ್ಮ ನಾನು ಮಾಡ್ತೀನಿ ಅಂತ. ಶಿ ವಾಸ್ ನೆಗ್ಲೆಕ್ಟಿಂಗ್ ಹರ್ ಮದರ್ ಆ್ಯಂಡ್ ನಾಡಿಂಗ್ ಅವರ್ ಹೆಡ್. ಅಂದರೆ ಅವ್ರ ಅಮ್ಮನ ಮಾತುಗಳನ್ನು ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ, ಏನೊಂದಕ್ಕೂ ಓಕೆ ಆಯಿತು ಮಾಡ್ತೀನಿ ಅಂತ ತಲೆಯನ್ನು ಆಡಿಸ್ತಾ ಇದ್ಲು. ರಮ್ಯಾ ಸಡನ್ಲಿ ಒನ್ ಡೇ ಗಾಟ್ ಫೀವರ್. ಅವಳಿಗೆ ಒಂದಿನ ಆಕಸ್ಮಿಕವಾಗಿ ಜ್ವರ ಬಂತು. ಯಾಕಪ್ಪ ಅಂದರೆ ಅವಳ ಬಗ್ಗೆ ತನ್ನ ಹೆಲ್ತ್ ಬಗ್ಗೆ ಕೇರ್ ಇಲ್ಲ, ಆರ್ ನೆಗ್ಲಿಜೆನ್ಸಿಂದ ಅವಳಿಗೆ ಜ್ವರ ಬಂತು. ಸೊ ಅವರಮ್ಮ ಅವಳನ್ನು ವೈದ್ಯರ ಬಳಿಗೆ, ವೈದ್ಯರು ಅಂದರೆ ಡಾಕ್ಟರ್, ಅವ್ರ ಬಳಿಗೆ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ. ಡಾಕ್ಟರ್ ಚೆಕ್ ಮಾಡಿ ಹೇಳ್ತಿದ್ದಾರೆ, ಅವಳು ತನ್ನ ಆರೋಗ್ಯದ ಬಗ್ಗೆ ಗಮನನೇ ತಗೊಳ್ತಾ ಇಲ್ಲ, ಸೊ ಸ್ವಚ್ಛವಾಗಿಲ್ಲ, ಆದ್ದರಿಂದ ಅವಳಿಗೆ ಈ ರೀತಿ ಜ್ವರ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾವು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಸೆಕೆಂಡ್ ಪ್ಯಾರಾಗ್ರಾಫ್. ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಮ್ಯಳಿಗೆ ಜ್ವರ ಕಾಣಿಸಿಕೊಂಡಿತು. ಸೊ ಸಡನ್ನಾಗಿ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಮ್ಯಳಿಗೆ ಜ್ವರ ಅಂದರೆ ಏನಿಲ್ಲಿ ಫೀವರ್. ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಅವಳಿಗೆ ಜ್ವರ ಬಂತು. ಸಡನ್ಲಿ ಒನ್ ಫೈನ್ ಡೇ ರಮ್ಯಾ ಆಟ್ ಫೀವರ್. ಅಮ್ಮ ವೈದ್ಯರ ಬಳಿ ಕರೆದುಕೊಂಡು ಹೋದಳು. ವೈದ್ಯರು ಮೀನ್ಸ್ ಡಾಕ್ಟರ್, ಅವಳನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದರು. ಮದರ್ ಟುಕ್ ಅರ್ ಟು ದ ಡಾಕ್ಟರ್. ವೈದ್ಯರು ರಮ್ಯಳನ್ನು ಪರೀಕ್ಷಿಸಿದರು. ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ವೈದ್ಯರು ರಮ್ಯಳನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷಿಸು ಮೀನ್ಸ್ ಟೆಸ್ಟ್. ಸೊ ಅವಳಿಗೆ ಟೆಸ್ಟ್ ಮಾಡ್ತಿದ್ದಾರೆ. ಡಾಕ್ಟರ್ ಎಕ್ಸಾಮೈನ್ಡ್ ರಮ್ಯಾ. ರಮ್ಯಾ ನಾಲಿಗೆ ಚಾಚಿದಳು. ಡಾಕ್ಟರ್ ಎಕ್ಸಾಮಿನ್ ರಮ್ಯಾ. ರಮ್ಯಾ ನಾಲಿಗೆ ಚಾಚಿದಳು. ನಾಲಿಗೆ ಮೀನ್ಸ್ ಟಂಗ್. ಚಾಚೋದು ಅಂದರೆ ಹೊರಗಡೆಗೆ ಶೋ ಮಾಡ್ತಾಳೆ. ರಮ್ಯಾ ಪುಟ್ಸ್ ಅ ಟಂಗ್ ಔಟ್. ರಮ್ಯಳ ಬಾಯಿಯಿಂದ ಬಂದ ಕೆಟ್ಟ ವಾಸನೆಗೆ ವೈದ್ಯರು ಮೂಗು ಮುಚ್ಚಿಕೊಂಡರು. ಸೊ ಅವಳು ಯಾವಾಗ ನಾಲಿಗೆಯನ್ನು ಹೊರ ಹಾಕಿ ತೋರಿಸ್ತಾಳೋ ಆಗ ಕೆಟ್ಟ ವಾಸನೆ. ಕೆಟ್ಟ ವಾಸನೆ ಮೀನ್ಸ್ ಬ್ಯಾಡ್ ಸ್ಮೆಲ್. ಆ ಬ್ಯಾಡ್ ಸ್ಮೆಲ್ ಬಂದ ತಕ್ಷಣ ಏನು ಮಾಡಿದ್ರು ವೈದ್ಯರು ಮೀನ್ಸ್ ಡಾಕ್ಟರ್ ಮೂಗು ಮೀನ್ಸ್ ನೋಸನ್ನು ಮುಚ್ಚಿಕೊಂಡರು, ಮೀನ್ಸ್ ಕ್ಲೋಸ್ ಮಾಡಿಕೊಂಡ್ರು. ಬ್ಯಾಡ್ ಸ್ಮೆಲ್ ಕಮ್ಸ್ ಫ್ರಮ್ ಅವರ್ ಮೌತ್. ದ ಡಾಕ್ಟರ್ ಕ್ಲೋಸಸ್ ಈಸ್ ನೋಸ್. ಕೊನೆಗೆ ಅವರು ತನ್ನ ಮೂಗನ್ನು ಮುಚ್ಕೊಂಡ್ರು. ವೈದ್ಯರಿಗೆ ಗೊತ್ತಾಯಿತು. ದ ಡಾಕ್ಟರ್ ನ್ಯೂ. ಅವ್ರಿಗೆ ಗೊತ್ತಾಯಿತು ಏನು ಯಾವ ರೀತಿ ಅಂತ. ಆಗ ವೈದ್ಯರು ರಮ್ಯಳ ತಾಯಿಗೆ, ನೋಡಿ ಅಮ್ಮ, ನಿಮ್ಮ ಮಗಳು ಬಾಯಿ ಹಾಗೂ ದೇಹವನ್ನು ಶುಚಿಯಾಗಿ ಇಟ್ಟುಕೊಂಡಿಲ್ಲ. ನೋಡಿ ನಿಮ್ಮ ಮಗಳು ತಮ್ಮ ಅವಳ ಆರೋಗ್ಯದ ಬಗ್ಗೆ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾಳೆ, ಕೇರ್ಲೆಸ್. ಅವಳು ಬಾಯನ್ನು ಸರಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ, ಬ್ರಷ್ ಮಾಡಲ್ಲ, ಮತ್ತು ದೇಹವನ್ನು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ. ಆದ್ದರಿಂದ ಅವಳಿಗೇನೆ ಜ್ವರ ಬಂದಿದೆ ಅಂತ ಹೇಳಿದ್ರು. ದ ಡಾಕ್ಟರ್ ದೆನ್ ಲುಕ್ಡ್ ಅಟ್ ರಮ್ಯಾಸ್ ಮದರ್ ಆ್ಯಂಡ್ ಸೆಡ್, ಯುವರ್ ಡಾಟರ್ ಹ್ಯಾಸ್ ನಾಟ್ ಕೆಪ್ಟ್ ಹರ್ ಮೌತ್ ಆ್ಯಂಡ್ ಬಾಡಿ ಕ್ಲೀನ್. ಸೊ ಅವಳು ತನ್ನ ಬಾಯಿಯನ್ನು ತನ್ನ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ. ಆಹಾರದ ಮೂಲಕ ಕ್ರಿಮಿಕೀಟಗಳು ದೇಹವನ್ನು ಸೇರಿ ಜ್ವರ ಬರಲು ಕಾರಣವಾಗಿದೆ. ಆಹಾರ ಮೀನ್ಸ್ ಫುಡ್. ಸೊ ಅವಳು ಸ್ವಚ್ಛವಾಗಿಲ್ಲ, ಕೈಕಾಲನ್ನು ತೊಳೆಯಲ್ಲ. ಸೊ ತೊಳೆದೇ ಹಾಗೆ ಹೋಗಿ ಊಟ ಮಾಡೋದ್ರಿಂದ ಅದರ ಮುಖಾಂತರ ದೇಹವನ್ನು ಸೇರಿಕೊಂಡಿದೆ. ಏನು? ಕ್ರಿಮಿಕೀಟಗಳು. ಕ್ರಿಮಿಕೀಟಗಳು ಮೀನ್ಸ್ ಇನ್ಸೆಕ್ಟ್ಸ್, ಅಂದರೆ ಕಣ್ಣಿಗೆ ಕಾಣದಂಥ ಸ್ಮಾಲ್ ಒಂದು ಏನು ಹೇಳ್ತೀವಿ ಬ್ಯಾಕ್ಟೀರಿಯಾಸು, ಅದು ತಮ್ಮ ಒಂದು ಆಹಾರದ ಮೂಲಕ ಅವಳ ದೇಹವನ್ನು ಸೇರಿ, ದೇಹ ಮೀನ್ಸ್ ಬಾಡಿ, ದೇಹವನ್ನು ಸೇರಿ
ಜ್ವರ ಬರಲು ಕಾರಣವಾಗಿದೆ. ಫುಡ್ ಪೆಸ್ಟ್ಸ್ ಹ್ಯಾವ್ ಕಾಸ್ಡ್ ದ ಫೀವರ್ ಟು ಕಮ್ ಅಲಾಂಗ್ ವಿತ್ ದ ಬಾಡಿ. ಶುಚಿಯಾಗಿರಲು ಹೇಳಿ, ಅವಳಿಗೆ ಸ್ವಚ್ಛವಾಗಿರೋದಕ್ಕೆ ಹೇಳಿ. ಟೆಲ್ ಹರ್ ಟು ಬಿ ಕ್ಲೀನ್. ಕ್ರಮೇಣ ಆರೋಗ್ಯವಾಗಿ ಇರುವಳು ಎಂದು ಔಷಧಿಯನ್ನು ನೀಡಿದರು. ಸೊ ಇವಳು ಈ ರೀತಿ ಸ್ವಚ್ಛವಾಗಿದ್ದರೆ ಅವಳು ಆರೋಗ್ಯವಾಗಿರ್ತಾಳೆ ಅಂತ ಹೇಳಿ ಔಷಧಿ, ಇಟ್ ಮೀನ್ಸ್ ಮೆಡಿಸನ್, ಅದನ್ನು ಕೊಟ್ಟು ಹೇಳ್ತಾರೆ. ಹೆನ್ಸ್ ಶಿ ವುಡ್ ಬಿ ಹೆಲ್ದಿ ಸೆಡ್ ದ ಡಾಕ್ಟರ್ ಆ್ಯಂಡ್ ಗೇವ್ ಮೆಡಿಸನ್ಸ್. ಸೊ ರಮ್ಯಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಡಾಕ್ಟರ್ ಹತ್ರ ಹೋಗಿ ಬಂದ ಮೇಲೆ. ಸೊ ಹಾಗಾಗಿ ಏನು ಮಾಡ್ತಾಳೆ, ಅವರಮ್ಮ ಏನು ಹೇಳ್ತಿದ್ರು, ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಅವಳಿಗೊಂದು ಸ್ವಲ್ಪ ಮೈಂಡ್ಗೆ ಬಂತು. ಹಂಗಾಗಿ ಅವಳು ಏನು ಮಾಡ್ತಿದ್ದಾಳೆ ನೋಡಿ, ಅನಂತರ ಡಾಕ್ಟರ್ ಹತ್ರ ಹೋಗಿ ಬಂದ ಮೇಲೆ ಅವಳೆಲ್ಲದ ರೀತಿ ಯೋಚನೆ ಮಾಡಿದ್ಮೇಲೆ ನೋಡಿ ಯಾವ ರೀತಿ ನೀಟಾಗಿ ಕೂತ್ಕೊಂಡು ಒಂದು ಕಡೆ ಓದ್ತಾ ಇದ್ದಾಳೆ. ಸೊ ಅವಳ ಥಿಂಗ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾಳೆ. ಶಿ ಅರೇಂಜ್ಡ್ ದ ಬುಕ್ಸ್ ಆ್ಯಂಡ್ ಬ್ಯಾಗ್ ನೀಟ್ಲಿ ಇನ್ ಒನ್ ಪ್ಲೇಸ್. ಅವರ್ ಮದರ್ ವಾಸ್ ವಾಚಿಂಗ್ ಟು ಹರ್ ಹೌ ಶಿ ಈಸ್ ಡೂಯಿಂಗ್. ಸೊ ಈ ರೀತಿ ಅವಳಿಗೆ ತನ್ನ ತಪ್ಪಿನ ಬಗ್ಗೆ ತಿಳುವಳಿಕೆ ಬಂದು ಶಿಸ್ತಿನಿಂದ ಓದುತ್ತಿರುವುದು. ಇನ್ ಡಿಸಿಪ್ಲಿನ್ ವೇ ಶಿ ಈಸ್ ಸಿಟ್ಟಿಂಗ್ ಆ್ಯಂಡ್ ರೀಡಿಂಗ್. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಥರ್ಡ್ ಪ್ಯಾರಾಗ್ರಾಫ್. ರಮ್ಯಾ ವೈದ್ಯರು ಅಮ್ಮನಿಗೆ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡಳು. ಸೊ ಹಾಸ್ಪಿಟಲಲ್ಲಿ ಅವರು ವೈದ್ಯರು ರಮ್ಯಳ ತಾಯಿಗೆ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಅವಳು ಕೇಳಿಸ್ಕೊಂಡ್ಳು. ಶಿ ಹರ್ಡ್ ವಾಟ್ ದ ಡಾಕ್ಟರ್ ಟೋಲ್ಡ್ ಟು ಹರ್ ಮದರ್. ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ತಪ್ಪಿನ ಅರಿವು ಮೀನ್ಸ್ ರಿಯಲೈಸಿಂಗ್ ದ ಮಿಸ್ಟೇಕ್. ಶಿ ರಿಯಲೈಸ್ಡ್ ಅ ಮಿಸ್ಟೇಕ್. ಅವಳು ಶುಚಿಯಾಗಿರಲು ಪ್ರಾರಂಭಿಸಿದಳು. ಶಿ ಸ್ಟಾರ್ಟೆಡ್ ಟು ಗೆಟ್ ಕ್ಲೀನ್. ಅಲ್ಲಿಂದ ಆಚೆಗೆ ಅವಳು ಸ್ವಚ್ಛವಾಗಿರೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಬೆಳಗ್ಗೆ ಎದ್ದ ಮೇಲೆ ಹಾಗೂ ರಾತ್ರಿ ಮಲಗುವ ಮೊದಲು ಹಲ್ಲು ಉಜ್ಜ ತೊಡಗಿದಳು. ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಮತ್ತು ರಾತ್ರಿ ಮಲಗೋದಕ್ಕೂ ಮೊದಲು ಬಿಫೋರ್ ಗೋಯಿಂಗ್ ಟು ಬೆಡ್ ಸೊ ಹಲ್ಲನ್ನು ಉಜ್ಜೋದಕ್ಕೆ ಶುರು ಮಾಡಿದ್ಲು. ಶಿ ಬ್ರಷ್ ಅ ಟೀತ್ ಮಾರ್ನಿಂಗ್ ಆ್ಯಸ್ ವೆಲ್ ಆಸ್ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್. ಆಟ ಆಡಿದ ಮೇಲೆ ಕೈ ಕಾಲು ತೊಳೆದುಕೊಳ್ಳುತ್ತಿದ್ದಳು. ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಬರೋಕ್ಕೆ ಹೋಗ್ತಿದ್ದಲ್ಲ, ಆಟ ಮೀನ್ಸ್ ಗೇಮ್ ಆಡ್ಕೊಂಡು ಬಂದಮೇಲೆ ಅವಳು ತನ್ನ ಕೈ ಕಾಲು ಹ್ಯಾಂಡ್ಸ್ ಮತ್ತು ಲೆಗ್ಸನ್ನು ತೊಳ್ಕೊಳ್ಳೋಕ್ಕೆ ಶುರು ಮಾಡಿದ್ಲು, ವಾಶ್ ಮಾಡೋಕ್ಕೆ ಶುರು ಮಾಡಿಕೊಂಡ್ಳು. ಆಫ್ಟರ್ ಪ್ಲೇಯಿಂಗ್ ಶಿ ವಾಶ್ ಅ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಊಟ ತಿಂಡಿಗೆ ಮೊದಲು ಸಾಬೂನಿನಿಂದ ಕೈ ತೊಳೆದುಕೊಳ್ಳುತ್ತಿದ್ದಳು. ಈಗ ಡಾಕ್ಟ್ರ್ ಹೇಳಿದ್ದು ಅವರಮ್ಮ ಹೇಳಿದ್ದೆಲ್ಲ ಅವಳಿಗೆ ನೆನಪಿಗೆ ಬಂತು. ಊಟ ಅಂದರೆ ಮೀಲ್ಸ್, ಊಟಕ್ಕೂ ಮೊದಲು ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ಏನಾದ್ರು ತಿನ್ನೋದಕ್ಕೂ ಮೊದಲು ಅವಳು ಸಾಬೂನಿನಿಂದ, ಸಾಬೂನು ಮೀನ್ಸ್ ಸೋಪಿಂದ ಕೈ ತೊಳೆದುಕೊಳ್ಳುತ್ತಿದ್ದಳು. ಕೈ ಮೀನ್ಸ್ ಆ್ಯಂಡ್ ತೊಳೆದುಕೊಳ್ಳುತ್ತಿದ್ದಳು ಅಂದರೆ ವಾಶ್ ಮಾಡ್ಕೋತಾ ಇದ್ಲು. ಬಿಫೋರ್ ಹ್ಯಾವಿಂಗ್ ಫುಡ್ ಶಿ ಯೂಸ್ ಟು ವಾಶ್ ಹ್ಯಾಂಡ್ಸ್ ವಿತ್ ಸೋಪ್. ಮತ್ತು ತನ್ನ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡುತ್ತಿದ್ದಳು. ಸೊ ಅವಳು ಓದಿದ ಮೇಲೆ ತನ್ನ ಪುಸ್ತಕ ಮೀನ್ಸ್ ಬುಕ್ಸನ್ನೆಲ್ಲ ಸರಿಯಾಗಿ ನೀಟಾಗಿ ಜೋಡಿಸಿ ಇಡ್ತಾ ಇದ್ಲು. ಜೋಡಿಸು ಮೀನ್ಸ್ ಅರೇಂಜ್, ಒಂದು ಕಡೆ ಅರೇಂಜ್ ಮಾಡಿ ಇಡ್ತಾ ಇದ್ಲು. ಶಿ ಕೆಪ್ಟ್ ಆ ಬುಕ್ಸ್ ನೀಟ್ಲಿ ಅರೇಂಜ್. ಹೀಗೆ ದಿನದಿಂದ ದಿನಕ್ಕೆ ರಮ್ಯಾ ಜಾಣೆಯಾಗುತ್ತಾ ಬಂದಳು. ಹೀಗೆ ದಿನದಿಂದ ದಿನಕ್ಕೆ ಅವಳು ತುಂಬ ಬುದ್ಧಿವಂತೆ ಅಂದರೆ ವಿಸ್ಡಮ್ ಅಂದರೆ ಬುದ್ಧಿಯನ್ನು ಬೆಳೆಸ್ಕೊಂಡ್ಳು, ಬುದ್ಧಿವಂತ ಆಗ್ತಾ ಬರ್ತಾ ಇದ್ದಾಳೆ. ಶಿ ವಾಸ್ ಬಿಕಮಿಂಗ್ ಗುಡ್ ಡೇ ಬೈ ಡೇ. ದೂರ ಸರಿದಿದ್ದ ಸಹಪಾಠಿಗಳೆಲ್ಲ ಕ್ರಮೇಣ ಸ್ನೇಹಿತರಾದರು. ಸೊ ಇಲ್ಲಿ ಸಹಪಾಠಿ ಮೀನ್ಸ್ ಕ್ಲಾಸ್ಮೇಟ್ಸ್. ಅವಳು ಯಾವಾಗ ಗಲೀಜಾಗಿದ್ಲು, ಡರ್ಟಿ ಆಗಿದ್ಲು ಆಗೆಲ್ಲ ದೂರ ಹೋಗಿದ್ರು. ಸ್ನೇಹಿತರು ಮೀನ್ಸ್ ಫ್ರೆಂಡ್ಸ್. ದೂರ ಹೋಗಿದ್ದಂತಹ ಸಹಪಾಠಿಗಳೆಲ್ಲ ಕೊನೆಗೆ ಕ್ಲೋಸ್ ಆದರು, ಫ್ರೆಂಡ್ಸ್ ಆದರು. ಗ್ರ್ಯಾಜುಯಲಿ ಆಲ್ ಕ್ಲಾಸ್ಮೇಟ್ಸ್ ಹೂ ಹ್ಯಾಡ್ ಮೂವ್ಡ್ ಅವೇ ಬಿಕಮ್ ಫ್ರೆಂಡ್ಸ್. ವಿ ಲರ್ನ್ ಮಾರಲ್ ವ್ಯಾಲ್ಯೂ ಫ್ರಮ್ ದಿಸ್ ಲೆಸನ್ ಈಸ್ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಇಟ್ ಮೀನ್ಸ್ ಒನ್ ಸ್ಟೆಪ್ ಅಹೆಡ್ ಟುವರ್ಡ್ಸ್ ಕ್ಲೆನ್ಲಿನೆಸ್. ಚಾಪ್ಟರ್ 4 ಆರೋಗ್ಯ. ಇಟ್ ಮೀನ್ಸ್ ಹೆಲ್ತ್. ಫಸ್ಟ್
ಪ್ಯಾರಾಗ್ರಾಫ್ ರಮ್ಯಾ ಓದಿನಲ್ಲಿ ತುಂಬ ಜಾಣೆ ಆದರೆ ಕೊಳಕಿ. ಇದರಿಂದ ಇವಳ ಜೊತೆ ಯಾರೂ ಸೇರುತ್ತಿರಲಿಲ್ಲ. ಮನೆಯಲ್ಲಿ ಅಮ್ಮ ರಮ್ಯಾ ಓದಿದ ಮೇಲೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡಬೇಕು. ಆಟ ಆಡಿದ ಮೇಲೆ ಕೈ ಕಾಲು ತೊಳೆಯಬೇಕು. ಊಟ ತಿಂಡಿಗೆ ಮೊದಲು ಸಾಬೂನಿನಿಂದ ಕೈ ತೊಳೆಯಬೇಕು. ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಹಲ್ಲು ಉಜ್ಜಬೇಕು. ಹೀಗೆಲ್ಲ ಹೇಳುತ್ತಿದ್ದರು. ರಮ್ಯಾ ಅಮ್ಮನ ಮಾತು ಕೇಳುತ್ತಿರಲಿಲ್ಲ. ಆಯಿತು ಆಯಿತು ಎಂದು ಹೇಳಿ ಆಲಸ್ಯವಾಗಿ ಇರುತ್ತಿದ್ದಳು. ಸೆಕೆಂಡ್ ಪ್ಯಾರಾಗ್ರಾಫ್ ಇದ್ದಕ್ಕಿದ್ದ ಹಾಗೆ ಒಂದು ದಿನ ರಮ್ಯಳಿಗೆ ಜ್ವರ ಕಾಣಿಸಿಕೊಂಡಿತು. ಅಮ್ಮ ವೈದ್ಯರ ಬಳಿ ಕರೆದುಕೊಂಡು ಹೋದಳು. ವೈದ್ಯರು ರಮ್ಯಳನ್ನು ಪರೀಕ್ಷಿಸಿದರು. ರಮ್ಯಾ ನಾಲಿಗೆ ಚಾಚಿದಳು. ರಮ್ಯಳ ಬಾಯಿಯಿಂದ ಬಂದ ಕೆಟ್ಟ ವಾಸನೆಗೆ ವೈದ್ಯರು ಮೂಗು ಮುಚ್ಚಿಕೊಂಡರು. ವೈದ್ಯರಿಗೆ ಗೊತ್ತಾಯಿತು. ಆಗ ವೈದ್ಯರು ರಮ್ಯಳ ತಾಯಿಗೆ, ನೋಡಿ ಅಮ್ಮ, ನಿಮ್ಮ ಮಗಳು ಬಾಯಿ ಹಾಗೂ ದೇಹವನ್ನು ಶುಚಿಯಾಗಿ ಇಟ್ಟುಕೊಂಡಿಲ್ಲ. ಆಹಾರದ ಮೂಲಕ ಕ್ರಿಮಿಕೀಟಗಳು ದೇಹವನ್ನು ಸೇರಿ ಜ್ವರ ಬರಲು ಕಾರಣವಾಗಿದೆ. ಶುಚಿಯಾಗಿರಲು ಹೇಳಿ, ಕ್ರಮೇಣ ಆರೋಗ್ಯವಾಗಿ ಇರುವಳು ಎಂದು ಔಷಧಿಯನ್ನು ನೀಡಿದರು. ಥರ್ಡ್ ಪ್ಯಾರಾಗ್ರಾಫ್ ರಮ್ಯಾ ವೈದ್ಯರು ಅಮ್ಮನಿಗೆ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡಳು. ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ಶುಚಿಯಾಗಿರಲು ಪ್ರಾರಂಭಿಸಿದಳು. ಬೆಳಗ್ಗೆ ಎದ್ದ ಮೇಲೆ ಹಾಗೂ ರಾತ್ರಿ ಮಲಗುವ ಮೊದಲು ಹಲ್ಲು ಉಜ್ಜತೊಡಗಿದಳು. ಆಟ ಆಡಿದ ಮೇಲೆ ಕೈಕಾಲು ತೊಳೆದುಕೊಳ್ಳುತ್ತಿದ್ದಳು. ಊಟ ತಿಂಡಿಗೆ ಮೊದಲು ಸಾಬೂನಿನಿಂದ ಕೈ ತೊಳೆದುಕೊಳ್ಳುತ್ತಿದ್ದಳು. ತನ್ನ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡುತ್ತಿದ್ದಳು. ಹೀಗೆ ದಿನದಿಂದ ದಿನಕ್ಕೆ ರಮ್ಯಾ ಜಾಣೆಯಾಗುತ್ತಾ ಬಂದಳು. ದೂರ ಸರಿದಿದ್ದ ಸಹಪಾಠಿಗಳೆಲ್ಲ ಕ್ರಮೇಣ ಸ್ನೇಹಿತರಾದರು. ಈ ಪಾಠದಿಂದ ತಿಳಿದು ಬರುವ ಮೌಲ್ಯ: ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಇಟ್ ಮೀನ್ಸ್ ಒನ್ ಸ್ಟೆಪ್ ಅಹೆಡ್ ಟುವರ್ಡ್ಸ್ ಕ್ಲೆನ್ಲಿನೆಸ್. ಲೆಟ್ us recap what we have learned in today's class. ಸೊ ಇಲ್ಲಿ ರಮ್ಯಾ ತುಂಬ ಜಾಣೆಯಾಗಿದ್ಲು. ಯಾವುದರಲ್ಲಿ? ಓದೋ ವಿಚಾರದಲ್ಲಿ ತುಂಬ ಕ್ಲವರ್, ಜಾಣೆಯಾಗಿದ್ಲು. ಆದರೆ ಕೊಳಕಿ, ಬಟ್ ಡರ್ಟಿ ಗರ್ಲ್ ಆಗಿದ್ಲು. ಅವಳು ಏನು ಮಾಡ್ತಿದ್ಲು? ಬುಕ್ಸನ್ನು ಎಲ್ಲ ಕಡೆ ಚೆದ್ರ ಹಾಕ್ತಾಯಿದ್ಲು. ಎಲ್ಲಂದ್ರೆ ಅಲ್ಲಿ ಹಾಕ್ತಿದ್ಲು. ನಾಟ್ ಅರೇಂಜಿಂಗ್ ದ ಬುಕ್ಸ್ ಪ್ರಾಪರ್ಲಿ. ಜೊತೆಗೆ ಆಫ್ಟರ್ ಪ್ಲೇಯಿಂಗ್ ದ ಗೇಮ್ಸ್ ಶಿ ಈಸ್ ನಾಟ್ ವಾಷಿಂಗ್ ಹರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಬಿಫೋರ್ ಮೀಲ್ಸ್. ಆಲ್ಸೋ ಶಿ ಈಸ್ ನಾಟ್ ವಾಷಿಂಗ್ ಹರ್ ಹ್ಯಾಂಡ್ಸ್. ಅಂದರೆ ಅವಳು ಊಟಕ್ಕೆ ಮೊದಲು ಕೈ ಕಾಲು ತೊಳಿತಿರಲಿಲ್ಲ. ಆಟ ಆಡ್ಕೊಂಡು ಬಂದಮೇಲೂ ಕೈ ಕಾಲು ತೊಳಿತಿರಲಿಲ್ಲ. ಇದರಿಂದ ಅವಳಿಗೆ ಒಂದು ದಿನ ಜ್ವರ ಬಂತು. ಸೊ ಸಡನ್ನಾಗಿ ಒಂದು ದಿನ ಇವಳಿಗೆ ಜ್ವರ ಬಂದಿದ್ದರಿಂದ ಅವರಮ್ಮ ಏನು ಮಾಡಿದ್ರು? ಅವಳನ್ನು ಡಾಕ್ಟ್ರ್ ಬಳಿಗೆ ಕರ್ಕೊಂಡು ಹೋದರು. ಅಲ್ಲಿ ಡಾಕ್ಟ್ರ್ ಅವಳನ್ನು ಪರೀಕ್ಷೆ ಮಾಡಿದ್ರು. ಮಾಡಿದ್ಮೇಲೆ ಹೇಳ್ತಾರೆ, ಇವಳು ಸ್ವಚ್ಛವಾಗಿಲ್ಲ, ನೀಟಾಗಿಲ್ಲ, ತುಂಬ ಡರ್ಟಿ. ಸೊ ಆದ್ದರಿಂದ ಇವಳಿಗೆ ಜ್ವರ ಬಂದಿದೆ ಅಂತ ಹೇಳಿ ಔಷಧಿಯನ್ನು ಕೊಟ್ಟು ಕಳಿಸಿದ್ರು. ಔಷಧಿ ಮೀನ್ಸ್ ಮೆಡಿಸನನ್ನು ಕೊಟ್ಟು ಕಳಿಸಿದ್ರು. ಅನಂತರ ಅವರ ಅಮ್ಮನ ಬಳಿ ಡಾಕ್ಟರ್ ಮಾತಾಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಳು. ಅವಳಿಗೆ ತನ್ನ ತಪ್ಪಿನ ಅರಿವು ಉಂಟಾಗಿ ಅಲ್ಲಿಂದಾಚೆಗೆ ಅವಳು ತನ್ನ ಸ್ವಚ್ಛತೆಯ ಬಗ್ಗೆ ತಿಳ್ಕೊಳ್ತಾಳೆ. ಯಾವ ರೀತಿ ನಾನು ಇರಬೇಕು ಅನ್ನೋದನ್ನು ತಿಳ್ಕೊಂಡು ಪ್ರತಿನಿತ್ಯ ಹೊರಗಡೆ ಆಟಕ್ಕೆ ಹೋಗಿ ಬಂದಮೇಲೆ ಕೈ ಕಾಲುಗಳನ್ನು ತೊಳ್ಕೊತಾ ಇದ್ಲು. ಮತ್ತು
ಬುಕ್ಸನ್ನೆಲ್ಲ ಒಂದು ಕಡೆ ನೀಟಾಗಿ ಅರೇಂಜ್ ಮಾಡಿ ಇಟ್ಕೋತಾ ಇದ್ಲು. ಊಟಕ್ಕೆ ಮೊದಲು ಕೈ ಕಾಲುಗಳನ್ನು ತೊಳ್ಕೊತಾ ಇದ್ಲು. ಮತ್ತು ಬೆಳಗ್ಗೆ ಎದ್ದ ಮೇಲೆ ಮತ್ತು ರಾತ್ರಿ ಮಲಗೋದಕ್ಕೂ ಮೊದಲು ಅವಳು ತನ್ನ ಹಲ್ಲುಗಳನ್ನು ಬ್ರಷ್ ಮಾಡ್ಕೋತಾ ಇದ್ಲು. ಈ ರೀತಿ ದಿನದಿಂದ ದಿನಕ್ಕೆ ಅವಳು ತುಂಬ ಬುದ್ಧಿವಂತೆ ಆಗೋದಕ್ಕೆ ಶುರು ಆದ್ಲು. ಅನಂತರ ಏನಾಯಿತು, ಅವಳಿಂದ ದೂರ ಹೋಗಿದ್ರಲ್ಲ ಅವಳ ಕ್ಲಾಸ್ಮೇಟ್ಸ್, ಅವರೆಲ್ಲ ಅವಳಿಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗೋಕ್ಕೆ ಶುರುವಾಯಿತು. ಈ ರೀತಿ ಅವಳು ತನ್ನಲ್ಲಿ ಬದಲಾವಣೆಯನ್ನು ತಂದ್ಕೊಂಡ್ಳು. I hope you enjoy and understood the topic. Read the lesson and practice well. Children, stay home and be safe.